ಲೋಕ ನಮ್ಮ ತಂದೆಯೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಬಲಿಗಳನ್ನು ಸಮರ್ಪಣೆ ಮಾಡ್ತಿದ್ದೇವೆ ಸ್ವಾಮಿ. ಯೇಸುವೆ, ನಿಮ್ಮ ಪಾದದ ಬಳಿಗೆ ಬರ್ತಾ ಇದ್ದೇವಪ್ಪ. ಕರ್ತನೆ, ಈ ಸಮಯದಲ್ಲಿ ಸ್ವಾಮಿ ನೀವು ನಮಗಿಟ್ಟಿರುವಂಥ ಸಂದೇಶ ಏನಾಗಿದೆ, ನಿಮ್ಮ ಪರಲೋಕದ ಮನ್ನಾ ಏನಾಗಿದೆ ಸ್ವಾಮಿ, ನಮ್ಮ ಜೀವಿತಕ್ಕೆ ಕರ್ತನೆ ನೀವೇನು ಮಾತನಾಡಬೇಕು ಅಂತಿದ್ದೀರ ಸ್ವಾಮಿ, ನಿನ್ನ ಮಾತುಗಳೇನಾಗಿದೆ, ನಿಮ್ಮ ಆಲೋಚನೆಗಳೇನಾಗಿದೆ ಸ್ವಾಮಿ, ಅದನ್ನು ಪ್ರಕಟಪಡಿಸ್ರಿ, ನಮ್ಮೊಂದಿಗೆ ಮಾತನಾಡಬೇಕೆಂದು ಕೇಳ್ಕೊಳ್ತೀವಿ ಸ್ವಾಮಿ. ಪರಿಶುದ್ಧ ಆತ್ಮಯವರೇ, ವಾಕ್ಯಗಳನ್ನು ಅರ್ಥೈಸಿಕೊಳ್ಳಲು ಸಹಾಯ ಮಾಡಬೇಕೆಂದು ಕೇಳ್ಕೊಳ್ತೇವಪ್ಪ. ದೇವನೇ, ಅದಪ್ಪ ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಎಲ್ಲರ ದೇಹ ಆತ್ಮ ಪ್ರಾಣಗಳನ್ನು ಕಲಪಿಸ್ಕೊಡ್ತೀವಿ. ಈ ಒಂದು ಸಂದೇಶಕ್ಕೆ ವಿರುದ್ಧವಾಗಿ ಕರ್ತನೆ ಹೊರಪಡಿಸುವಂತೆಲ್ಲ ವರಿಗಳಂದ ಕಾರ್ಶಕ್ತಿನೆಲ್ಲ ಪೈಶಕ್ರಿಗಳನ್ನ ಮಧ್ಯಾಕಾಶದಲ್ಲಿ ಕರ್ತನೆ ಈ ಸಂದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡ್ತಿರ್ತಾ ಎಲ್ಲ ವೈರಿಗಳ ಅಂಧಕಾರ ಶಕ್ತಿನ ಎಲ್ಲ ಪೈಶಕ್ರಿಗಳನ್ನ, ಎಲ್ಲ ದುರಾತ್ಮನ ಕ್ರಿಯೆಗಳ ಅಂಧಕಾರ ಶಕ್ತಿಗಳನ್ನ, ಸೈತಾನನ ಸಮಸ್ತ ಕ್ರಿಯೆಗಳನ್ನ ಯೇಸು ನಾಮದಲ್ಲಿ ಲಯ ಮಾಡ್ತಾ ಇದ್ದೇವೆ. ಅದಪ್ಪ ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ನಿಮ್ಮ ಸಂದೇಶವನ್ನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಪರಲೋಕ ರಾಜಾದಿರಾಜನೇ, ಆಮೆನ್. ಪ್ರೈಸ್ ಲಾರ್ಡ್. ಪುರಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಹೇಗೆ ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸುವಂಥದ್ದು, ಪರಿಶುದ್ಧ ಜೀವಿತವನ್ನು ಯಾವ ರೀತಿಯಾಗಿ ಜೀವಿಸುವುದು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ತಿಳ್ಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಹೌ ಟು ಲೀಡ್ ಎ ಹೋಲಿ ಲೈಫ್, ಯಾವ ರೀತಿಯಾಗಿ ಪರಿಶುದ್ಧ ಜೀವಿತವನ್ನು ಜೀವಿಸುವುದು ಅಂತೇಳಿ. ಸೊ ಪರಿಶುದ್ಧವಾದ ಜೀವಿತ ಅಂತ ನೋಡಬೇಕಾದ್ರೆ ಯೆಹೋಶುವನ ಪುಸ್ತಕ ಬುಕ್ ಆಫ್ ಜಾಷುವಾ ಚಾಪ್ಟರ್ 3:5 ಈ ರೀತಿಯಾಗಿ ಹೇಳುತ್ತದೆ. ಯೆಹೋಶುವನು ತನ್ನ ಜನರಿಗೆ ಈ ರೀತಿಯಾಗಿ ಹೇಳ್ತಾನೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಸೊ ಅದರರ್ಥ ಶುದ್ಧ ಮಾಡಿಕೊಳ್ಳುವಂಥದ್ದು, ಪರಿಶುದ್ಧ ಮಾಡಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ ಅಂತೇಳಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಅಂದರೆ ದೇವ್ರ ಅದ್ಭುತಗಳನ್ನು ಮಾಡೋದಕ್ಕೆ, ದೇವ್ರು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡೋದಕ್ಕೆ, ದೇವ್ರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡೋದಕ್ಕೆ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿರ್ಬೋದು, ಸೇವೆಗಳಲ್ಲಿರ್ಬೋದು, ನೀವು ಕೆಲಸ ಮಾಡೋ ಸ್ಥಳಗಳಲ್ಲಿರ್ಬೋದು, ಯಾವುದೇ ವಿಷಯಗಳಾದರೂ ಸರಿ, ದೇವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಪರಿಶುದ್ಧವಾಗಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾಗಿರುವಂಥದ್ದಾಗಿದೆ, ಪ್ರಧಾನವಾಗಿರುವಂಥದ್ದಾಗಿದೆ. ದೇವರು ಅದನ್ನ ಬಯಸುವಂಥ ದೇವರಾಗಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೇವೆ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 19:10-11 ನೋಡಬೇಕಾದ್ರೆ ದೇವರ ವಾಕ್ಯ ಈ ರೀತಿಯಾಗಿ ಬರೆದಿದೆ, ನೀನು ಜನರ ಬಳಿಗೆ ಹೋಗಿ ಇವತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸುವುದು, ಅವರು ತಮ್ಮ ಬಟ್ಟೆಗಳನ್ನು ಮಡಿ ಮಾಡಿಕೊಂಡು 3ನೇ ದಿನದಲ್ಲಿ ಸಿದ್ಧರಾಗಿರಬೇಕು. 3ನೇ ದಿನದಲ್ಲಿ ಯೆಹೋವನು ಅಂತ ಹೇಳ್ಬೇಕಾದ್ರೆ ಸರ್ವೇಶ್ವರ ದೇವರು 3ನೇ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರುವನು ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಅದರ ಅರ್ಥ ದೇವರು ತನ್ನ ಜನರು ಪರಿಶುದ್ಧರಾಗಬೇಕೆಂದು ಅಪೇಕ್ಷಿಸುವಂತ ದೇವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ತನ್ನ ಮಕ್ಕಳು ಪರಿಶುದ್ಧರಾಗಿ ಜೀವಿಸಬೇಕಂತೇಳಿ ದೇವರು ಆಶಿಸುವಂತ ದೇವರಾಗಿದ್ದಾರೆ. ನೀವು ಪರಲೋಕದ ಬಾಧ್ಯತೆಯನ್ನು ಹೊಂದ್ಕೊಳ್ಬೇಕು ಅಂತ ಹೇಳಿದ್ರೆ, ಪರಲೋಕವನ್ನ ನೀವು ಆಶಿಸಬೇಕು ಅಂತ ಹೇಳಿದ್ರೆ, ಪರಲೋಕ ರಾಜ್ಯದೊಳಗೆ ನೀವು ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ, ಈ ಪರಿಶುದ್ಧತೆ ಅನ್ನೋದು ಅತ್ಯಗತ್ಯವಾಗಿರುವಂತದ್ದಾಗಿದೆ. ಯು ಮಸ್ಟ್ ಹಾಲೆಲೂಯಾ. ಅನೇಕರು ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ, ಈ ಲೋಕದ ಮಲಿನತ್ವ ತುಂಬಿದಂಥ ಲೋಕದಲ್ಲಿ, ಪಾಪ ತುಂಬಿದಂಥ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅನೇಕರು ಪ್ರಶ್ನೆ ಮಾಡೋದುಂಟು. ಓ ಬ್ರದರ್, ನೀವು ಹೇಳೋದೆಲ್ಲ ಆಗಲ್ಲ ಬ್ರದರ್, ನೀವು ಆಗ ಹೇಳ್ತಿದ್ದೀರಾ, ಯಾವ ಕಾಲದ ಹೇಳ್ತಾ ಇದ್ದೀರಾ, ಓಬಿರಾಯಿನ ಕಾಲದ ಹೇಳ್ತಾ ಇದ್ದೀರಾ, ಆಗಿನ ಕಾಲ ಥರ ಈಗಿನ ಕಾಲದ ನೋಡ್ಬೇಕಾದ್ರೆ ಎಲ್ಲ ದೂರದರ್ಶನಗಳಿರ್ಬೋದು, ಸಿಡಿಗಳಿರ್ಬೋದು, ವಿಡಿಯೋಗಳಿರ್ಬೋದು, ಎಲ್ಲ ಅಶುದ್ಧತೆ ಮಲಿನತ್ವ ತುಂಬಿದೆ. ಸೊ ಇದರ ಮಧ್ಯದಲ್ಲಿ ನಾವು ಪರಿಶುದ್ಧವಾಗಿ ಜೀವಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಅನೇಕರು ಪ್ರಶ್ನೆ ಮಾಡಿಕೊಂಡು ಸಾಧ್ಯ ಇಲ್ಲ ಅಂಥೇಳಿ ತಮ್ಮಷ್ಟಕ್ಕೆ ತಾವೇ ನಿರ್ಣಯಿಸಿಕೊಂಡು ಅಶುದ್ಧರಾಗಿ ಪಾಪ ಭರಿತರಾಗಿ ಜೀವಿಸುತ್ತಾರೆ. ಹಾಲೆಲೂಯಾ. ಅಶ್ಲೀಲಕರ ದೃಶ್ಯಗಳನ್ನು ನೋಡುತ್ತಾ ಹಾಲೆಲೂಯಾ ಮನಸ್ಸುಗಳನ್ನು ಅಶುದ್ಧಗೊಳಿಸಿಕೊಂಡು ಪಾಪ ತುಂಬಿದ ಲೋಕದಲ್ಲಿ ಅವರು ಹಾಲೆಲೂಯಾ ಗಿವ್ ಅಪ್ ಮಾಡಿ ತಮ್ಮ ಇಷ್ಟದ ಪ್ರಕಾರವಾಗಿ ಬದುಕುವಂಥವರಾಗಿದ್ದಾರೆ. ವರ್ಸ್ಟ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಬಹಳ ದುಃಖಕರ ಸಂಗತಿ ಏನು ಅಂತ ಹೇಳಿದ್ರೆ, ಇದು ಸಭೆ ಒಳಗಡೆನೂ ನಡೆಯುವಂಥದ್ದಾಗಿದೆ. ಸಭೆ ಒಳಗಡೆನೂ ಸಹ ಇರುವಂಥ ಜನಗಳು ಇದನ್ನ ಲೀಲಾಜಲವಾಗಿ ಮಾಡ್ತಾರೆ. ಲೀಲಾಜಲವಾಗಿ ಅಂತ ಹೇಳಿದ್ರೆ ಬಹಳ ಈಸಿಯಾಗಿ, ಪರಿಶುದ್ಧತೆ ಇಲ್ಲದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಸಿಯಾಗಿ ಯಾವ ರೀತಿ ಬೇಕೋ ಆ ರೀತಿಯಾಗಿ ಜೀವಿಸ್ಕೊಂಡು ಸಭೆಯಲ್ಲಿ ಕೂಡಿ ಬಂದು ಯಾರು ಏನು ಹೇಳೋಕ್ಕಾಗಲ್ಲ, ನಾನು ಇಷ್ಟ ಬಂದಂಗೆ ಇರ್ತೀನಿ ಅಂತೇಳಿ ಜೀವಿಸೋರನ್ನು ಸಹ ನಾವು ನೋಡ್ತೇವೆ. ಅಂದರೆ ಅದಕ್ಕೆ ಕಾಂಪ್ರಮೈಸ್ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅವರು ಜೀವಿಸೋದನ್ನು ಅಭ್ಯಾಸ ಮಾಡಿಕೊಂಡು ಅದರ ಪ್ರಕಾರ ಜೀವಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಅನೇಕ ಸಭೆಗಳಲ್ಲಿ ನೀವು ನೋಡ್ಬೋದು, ಅನೇಕ ಸಂದೇಶಗಳನ್ನು ಕೇಳುವಾಗ ಪರಿಶುದ್ಧತೆ ಅನ್ನೋದೇನಾಗ್ತದೆ ಅಂತ ಹೇಳಿದ್ರೆ ಮರೆ ಆಗ್ತಾ ಇದೆ. ಪರಿಶುದ್ಧತೆ ಬಗ್ಗೆ ಪ್ರಸಂಗಿಸಿದರೆ ಕಡಿಮೆ ಮಾಡ್ತಾ ಇದ್ದಾರೆ. ಬರೀ ಆಶೀರ್ವಾದವನ್ನ ಕುರಿತು, ಬೇರೆ ಸಂಗತಿಗಳನ್ನು ಕುರಿತು ಮಾತಾಡ್ತಾರೆ ಹೊರತು ಪರಿಶುದ್ಧತೆಯನ್ನು ಕುರಿತು, ರಿಪೆಂಟೆನ್ಸ್ ಅನ್ನ ಕುರಿತು
ಹಾಲೆಲೂಯ, ಪಾಪವನ್ನು ಕುರಿತು ಮಾತನಾಡೋ ಸಂಗತಿಗಳು ಕಡಿಮೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಈ ಮಲಿನ ತುಂಬಿರೋ ಲೋಕದಲ್ಲಿ ದೇವರು ತನ್ನ ಜನರಿಗೆ ಹೇಳುವಂತ ಮಾತು, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ ಅಂತೇಳಿ. ಇದು ದೇವರ ಆಜ್ಞೆ ಆಗಿರುವಂತದ್ದಾಗಿದೆ. ಅಂದ್ರೆ ದೇವರು ಇದನ್ನ ನೀವು ಮಾಡಲೇಬೇಕು ಅಂತೇಳಿ ಆಜ್ಞೆಯನ್ನ ಕೊಡೋದನ್ನ ನೋಡ್ತಾ ಇದ್ದೇವೆ. ಸೊ ಈ ಲೋಕದ ಪ್ರಸಂಗಗಳು ನೋಡಬೇಕಾದ್ರೆ ಬಹಳ ನೀವು ಯಾವ ರೀತಿಯ ಆಶೀರ್ವಾದ ಆಗಿರ್ಬೇಕು, ಯಾವ ಸಂಪದ್ಭರಿತವಾಗಿ ಆಗಿರ್ಬೇಕು, ಅಲ್ಲ ನಿಮ್ಗೆಲ್ಲ ಯಾವ ರೀತಿ ಒಳಿತಾಗಬೇಕು, ಈ ರೀತಿಯಾಗಿ ಪ್ರಸಂಗ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಾದಂತ ಪರಿಶುದ್ಧ ಜೀವಿತವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮನ್ನ ನೀವು ಆಲೋಚನೆ ಮಾಡಿ ನೋಡ್ರಿ. ಪರಿಶುದ್ಧತೆ ಬಹಳ ಬಹಳ ಮುಖ್ಯ. ಇದು ದೇವರು ಮೆಚ್ಚುವಂತದ್ದಾಗಿದೆ. ಹಾಲೆಲೂಯ, ಭಾನುವಾರದ ಆರಾಧನೆಗಳಲ್ಲಿ ಪರಿಶುದ್ಧವಾಗಿ ಕಾಣಿಸ್ಕೊಳ್ಳೋದು, ಹಾಲೆಲೂಯ, ಬೂಟಾಟಿಕೆಗಳನ್ನು ಮಾಡುವಂಥದ್ದು, ನಟನೆ ಮಾಡುವಂಥದ್ದು, ಲೌಕಿಕವಾಗಿ ಇರುವಂಥದ್ದು, ಹಾಲೆಲೂಯ, ಒಂದು ದಿವಸ ಮಾತ್ರ ಬಹಳ ಶುದ್ಧರಾಗಿ ವೈಟ್ ಅಂಡ್ ವೈಟ್ ಹಾಕೊಂಡು, ಇಲ್ಲ ಬೇರೆ ನೀಟಾ ಡ್ರೆಸ್ಗಳನ್ನ ಹಾಕೊಂಡು, ಬೈಬಲ್ನ ಎತ್ಕೊಂಡು ಪರಿಶುದ್ಧವಾಗಿ ಬಹಳ ಆರಾಧನೆ ಮಾಡೋ ಹಾಗೆ ಮಾಡಿ, ಅದಾದ ನಂತರ ಲೋಕದೊಳಕ್ಕೆ ಹೋಗುವಾಗ ಯಥಾ ಪ್ರಕಾರವಾಗಿ ಮಲಿನತ್ವದಿಂದ ಜೀವಿಸುವಂಥದ್ದು. ಹಾಲೆಲೂಯ, ದೇವರದನ್ನ ಮೆಚ್ಚೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಾವು ಆಲಯಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಪರಿಶುದ್ಧವಾಗಿದ್ರೆ ಸಾಕು. ಬೇರೆ ಸ್ಥಳಗಳಲ್ಲಿ ಬೇರೆ ಹೊರಗಡೆ ಬಂದ ಮೇಲೆ ನಾನು ಯಾವ ರೀತಿ ಬೇಕಾದ್ರೂ ಬದುಕಬಹುದು ಅಂತೇಳಿ ನೀವು ಆಲೋಚನೆ ಮಾಡ್ತಿರೋದಾದ್ರೆ ಇಲ್ಲ. 24/7 24/17 24 ಗಂಟೆ 7 ದಿವಸಗಳು ಸಹ ಏನ್ ಮಾಡ್ತಾರೆ, ದೇವರು ಪರಿಶುದ್ಧತೆ ನೀವು ಬಯಸ್ತಾ ಇದ್ರೆ ಪರಿಶುದ್ಧ ನೀವು ಇರಬೇಕು ಅಂದ್ರೆ ಎಲ್ಲ ಕ್ಷಣಗಳಲ್ಲೂ, ಎಲ್ಲ ದಿನಗಳಲ್ಲೂ, ಎಲ್ಲ ವೇಳೆಗಳಲ್ಲೂ ದೇವರು ನಿಮ್ಮನ್ನ ಪರಿಶುದ್ಧರಾಗಿರ್ಬೇಕು ಅಂತೇಳಿ ಬಯಸುವಂತ ದೇವರಾಗಿದ್ದಾರೆ. ಕೇವಲ ಭಾನುವಾರ ಆರಾಧನೆಯಲ್ಲಿ ಮಾತ್ರ ಅಲ್ಲ, 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಮಾತ್ರ ಅಲ್ಲ, ಯಾವುದೋ ಒಂದು ಕೂಟದಲ್ಲ, ಯಾವುದೋ ಒಂದು ರಿಟ್ರೀಟ್ ಸೆಂಟರ್ಗಳಲ್ಲಿ ಹೋಗಿ ಒಂದು ದಿವಸ ಹೋಗಿ ಬರೋದಲ್ಲ. ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಜೀವನದ ಶೈಲಿ ಪರಿಶುದ್ಧವಾಗಿರ್ಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ, ನಿಮ್ಮ ಜೀವನ ಶೈಲಿಯೇ ಪರಿಶುದ್ಧವಾಗಿರ್ಬೇಕು. ದೇವರು ಅದನ್ನ ಬಯಸ್ತಾ ಇದ್ದಾರೆ. ಈ ಲೋಕದ ಸಂಗತಿಗಳು ನಿಮ್ಮನ್ನ ಮಲಿನತ್ವ ಮಾಡಿರ್ಬೋದು, ನಿಮ್ಮನ್ನ ಎಳಿತಾ ಇರ್ಬೋದು, ಆದ್ರೆ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ನಾನು ಪರಿಶುದ್ಧನಾಗಿರ್ಬೇಕು, ನೀವು ಪರಿಶುದ್ಧರಾಗಿ ದೇವರು ನನಗೆ ಹೇಳಿದ್ದಾರೆ, ಹಾಗಾಗಿ ನಾನು ಪರಿಶುದ್ಧನಾಗಿ ನಾನು ಜೀವಿಸ್ತೇನೆ ಅಂತೇಳಿ, ಹಾಲೆಲೂಯ, ನೀವು ತೀರ್ಮಾನ ಮಾಡಿಕೊಂಡು ಪರಿಶುದ್ಧರಾಗಿ ಜೀವಿಸಬೇಕು ಅಂತೇಳಿ ದೇವರು ಬಯಸ್ತಾರೆ. ಅನೇಕರು ಪರಿಶುದ್ಧತೆ ಇಲ್ಲದೆ, ಶುದ್ಧವಾಗಿರದೆ ಅನೇಕ ಲೌಕಿಕ ಕಾರ್ಯಗಳಲ್ಲಿ ಒಳಗಾಗಿ ಸೋಲಿನ ಜೀವಿತವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪರಿಶುದ್ಧತೆಯಾಗಿ ನಾನು ಮಾಡೋಕ್ಕಾಗಲ್ಲ, ಪರಿಶುದ್ಧವಾಗಿರೋದಕ್ಕಾಗಲ್ಲ ಅಂತೇಳಿ ಅವರು ಬಿದ್ದು ಹೋಗಿದ್ದಾರೆ, ಗಿವ್ ಅಪ್ ಮಾಡಿದ್ದಾರೆ, ಸಾಧ್ಯ ಇಲ್ಲ ಅಂತೇಳಿ ಅವ್ರನ್ನ ನಿರ್ಧಾರ ಮಾಡಿಕೊಂಡು ಹೇಗಬೇಕು ಹಾಗೆ ಜೀವನ ಮಾಡೋದನ್ನ ನೋಡ್ತಾ ಇದ್ದೇವೆ. ಇಲ್ಲ, ದೇವರು ಇದನ್ನ ಬಯಸ್ತಾ ಇಲ್ಲ, ದೇವ್ರಿಗೆ ಇದು ಬೇಕಾಗಿಲ್ಲ, ದೇವರು ಇದನ್ನ ಬಯಸ್ತಾ ಇಲ್ಲ, ದೇವರು ಇದನ್ನ ಹೇಳಿಲ್ಲ. ನಮ್ಮ ಸ್ವಂತ ಪ್ರಯತ್ನದಿಂದಾಗಲಿ, ನಮ್ಮ ಸ್ವಂತ ಶಕ್ತಿಯಿಂದಾಗಲಿ, ನಮ್ಮ ಸ್ವಂತ ಬಲದಿಂದಾಗಲಿ ನಾವು ಪರಿಶುದ್ಧರಾಗಿರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸ್ವಂತ ಶಕ್ತಿಯಿಂದಾಗಲಿ, ಸ್ವಂತ ಬಲದಿಂದಾಗಲಿ, ಸ್ವಂತ ಆಲೋಚನೆಯಿಂದಾಗಲಿ, ವಿಲ್ ಪವರ್ ಇಂದ ಬಹಳ ಪರಿಶುದ್ಧವಾಗಿರ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಮಲಿನತ್ವ ತುಂಬಿರೋ ಲೋಕದಲ್ಲಿ, ಪಾಪ ತುಂಬಿದ ಲೋಕದಲ್ಲಿ ನಿನ್ನ ಪಾಪರಹಿತನಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ಅದು ನಿನ್ನ ಬಲ, ನಿನ್ನ ಪರಾಕ್ರಮ, ನಿನ್ನ ಸ್ವಶಕ್ತಿಯಿಂದ ಸಾಧ್ಯ ಆಗೋದಿಲ್ಲ. ಅದು ಸಾಧ್ಯವಾಗಬೇಕು ಅಂತ ಹೇಳಿದ್ರೆ ದೇವರ ಆತ್ಮನು ನಿಮ್ಮ ಒಳಗಡೆ ಬರಬೇಕಾದ್ರೆ, ದೇವರ ಆತ್ಮನು ನಿಮ್ಮ ಒಳಗಡೆ ಕಾರ್ಯ ಮಾಡಬೇಕಾದ್ರೆ ನೀವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯವಾಗಿರುವಂತದ್ದಾಗಿದೆ. ವಿತ್ ದ ಮ್ಯಾನ್ ಇಟ್ ಇಸ್ ಡಿಫಿಕಲ್ಟ್. ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ದೇವರಿಗಿಂದ ಎಲ್ಲವೂ ಸಾಧ್ಯವಾಗುವಂತದ್ದಾಗಿದೆ. ಮನುಷ್ಯರೊಂದಿಗೆ ನೀವು ಮಾಡೋದಕ್ಕಾಗೋದಿಲ್ಲ, ಮನುಷ್ಯರೊಂದಿಗೆ ಸೇರಿ ಮಾಡೋದಕ್ಕಾಗಲ್ಲ, ಆದರೆ ದೇವರೊಂದಿಗೆ ಇದು ಸಾಧ್ಯವಾಗುವಂತದ್ದಾಗಿದೆ. ಹೊರಗಡೆ ಎಷ್ಟು ಪರಿಶುದ್ಧವಾಗಿ ಹೋಗ್ಬೇಕು ಅಂತೆಲ್ಲ ಬಯಸ್ತಾರೆ, ಮನಸ್ಸಿನ ಒಳಗಡೆ ಅದು ಸಹ ಇರಬೇಕು. ಆದ್ರೆ ಅವರು ಹೊರಗಿನ ನೋಡ್ಬೇಕಾದ್ರೆ ನಾವು ಎಷ್ಟು ಕ್ಲೆನ್ಸಿ ಆಗಿರ್ಬೇಕು, ನಾವು ಎಷ್ಟು ಪರಿಶುದ್ಧವಾಗಿ ಮಡಿಯೊಂದಿಗೆ ಹೋಗ್ಬೇಕು ಅನ್ನೋದನ್ನ ಬಯಸ್ತಾರೆ. ಅಂದ್ರೆ ದಟ್ ಮೀನ್ಸ್ ದೇವರ ಸನ್ನಿಧಿಗೆ ಹೋಗ್ಬೇಕಾದ್ರೆ ನಾನು ಪರಿಶುದ್ಧನಾಗಿ ಹೋಗ್ಬೇಕು ಅನ್ನೋದು ಅವರು ಸಹ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಸಹ ನಡ್ಕೊಳ್ಳೋದನ್ನ ನೋಡ್ತಾ ಇದ್ದೇವೆ. ನಾವು ತ್ಯಾಗವನ್ನ ಮಾಡಬೇಕಾಗುತ್ತೆ. ಸ್ಯಾಕ್ರಿಫೈಸ್ ಇಲ್ದಲೆ ನಾವು ಈ ಕಾರ್ಯವನ್ನ ಮಾಡೋದಕ್ಕಾಗಲ್ಲ, ಈ ರೀತಿಯಾಗಿ ಜೀವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನೀವು ಯಾವಾಗ ತ್ಯಾಗವನ್ನ ಮಾಡ್ತಿರೋ ಆಗ ಮಾತ್ರವೇ ಪರಿಶುದ್ಧವಾಗಿ ಜೀವಿಸ್ಕೊಳ್ಳೋದಕ್ಕೆ ಸಾಧ್ಯ. ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊಳ್ತಾರೆ, ತಮ್ಮ ಶರೀರವನ್ನು ದಂಡಿಸ್ಕೊಳ್ಳೋದನ್ನ ನೋಡ್ತೇವೆ. ಶರೀರ ದಂಡಿಸ್ಕೊಳ್ಳೋದನ್ನ ನೋಡ್ಬೇಕಾದ್ರೆ ಚಾಟಿಂದ ಹೊಡ್ಕೊಳ್ಳೋದಿರ್ಬೋದು, ಮುಳ್ಳಿನ ಹಾಸಿಗೆ ಮೇಲೆ ಮಲ್ಕೊಳ್ಳೋದಿರ್ಬೋದು, ಅನೇಕ ದಿನಗಳ ಉಪವಾಸ ಮಾಡ್ಕೊಂಡು ತಮ್ಮ ಶರೀರವನ್ನು ಜಜ್ಜಿಕೊಳ್ಳೋದನ್ನು ನೋಡ್ತೇವೆ. ಕೆಲವರು ತಲೆ ಕೆಳಗೆ ನಿಂತ್ಕೊಳ್ತಾರೆ, ಕೆಲವರು ಏನೇನೋ ಮಾಡ್ತಾರೆ. ಆದ್ರೆ ಅವ್ರು ಫೈನಲ್ ಆಗಿ ಕೇಳಬೇಕಾದ್ರೆ ಅದರಲ್ಲಿ ಅವರು ಸೋಲುವಿಕೆಯನ್ನು ಕಂಡಿರ್ತಾರೆ. ಅಂದ್ರೆ ಸಕ್ಸಸ್ಫುಲ್ ಆಗಿದೆಯಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ನನ್ನ ಶರೀರದ ಇಚ್ಛೆಗಳನ್ನ, ಶರೀರದ ಆಶಯಗಳನ್ನ, ಆಕಾಂಕ್ಷೆಗಳನ್ನ ನಾನು ಓವರ್ಕಮ್ ಮಾಡೋಕ್ಕಾಗ್ತಾ ಇಲ್ಲ, ಅದ್ರಲ್ಲಿ ನಾನು ಬಿದ್ದು ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ಅವ್ರು ಹೇಳೋದನ್ನ ನೋಡ್ತೇವೆ. ಅದರ ಅರ್ಥ ಈ ಪಾಪ ಪ್ರೇರೇಪಣೆಯಿಂದ, ಪಾಪದ ಜೀವಿತದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ಬಲವಾಗಲಿ, ನಮ್ಮ ಸಾಮರ್ಥ್ಯದಿಂದವಾಗಲಿ ಸಾಧ್ಯ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಯಾಕಂತ ಹೇಳಿದ್ರೆ ದೇಹವೇ, ಮಾಂಸವೇ, ಆತ್ಮವೇ.
ಮಾಂಸ ಯಾವುದಕ್ಕೂ ಸಹ ಪ್ರಯೋಜನಕ್ಕೆ ಬರೋದಿಲ್ಲ. ಮನುಷ್ಯ ಸತ್ತಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಗೊಂಡೋಗಿ ಸಮಾಧಿ ಒಳಗಡೆ ಹಾಕ್ತಾರೆ, ಮನೇಲಿ ಇರೋದಕ್ಕೂ ಬಿಡೋದಿಲ್ಲ. 24 ಆಗ್ತಾನೆ ವಾಸನೆ ಹೊಡಿತೆ, ತಗೊಂಡು ಆಚೆ ಹಾಕಿ ಅಂತಾರೆ. ಸಮಾಧಿಗೆ ಹೋಗುವಂತ ದೇಹವನ್ನ ಇಟ್ಕೊಂಡು ನೀವೇನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಬಾಧ್ಯ ಆಗೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ರಕ್ತ ಮಾಂಸ ದೇಹ ಏನಿದೆ ಇದು ಬಾಧ್ಯ ಆಗೋದಿಲ್ಲ. ಇದು ಈ ದೇಹ ಇಟ್ಕೊಂಡು ನೀನು ಪರಲೋಕಕ್ಕೆ ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ಆತ್ಮ ಆತ್ಮವೇ, ಶರೀರ ಶರೀರವೇ, ಮಾಂಸ ಮಾಂಸವೇ, ಆತ್ಮ ಆತ್ಮವೇ. ಅದಕ್ಕೆ ಹೇಳೋದು, ನೀವು ಆತ್ಮದಲ್ಲಿ ಜೀವಿಸುವರಾಗಿದ್ದರೆ ಮಾತ್ರ ಬದುಕೋದಕ್ಕೆ ಸಾಧ್ಯ. ಯಾವ ರೀತಿಯಾಗಿ? ಪರಿಶುದ್ಧವಾಗಿ ದೇವರಿಗೆ ಇಷ್ಟಪಡೋ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ. ಅದಕ್ಕೆ ಬದುಕಿಸುವಂಥದ್ದು ಆತ್ಮವೇ ಹೊರತು ಶರೀರ ಯಾವುದಕ್ಕೂ ಸಹ ಉಪಯೋಗಕ್ಕೆ ಬರೋದಿಲ್ಲ. ನೀವು ಆತ್ಮದಲ್ಲಿ ಬದುಕ್ತಾ ಇದ್ದೀರಾ, ಶರೀರದಲ್ಲಿ ಬದುಕ್ತಾ ಇದ್ದೀರಾ. ನೀವು ಶರೀರದಲ್ಲಿ ಬದುಕ್ತಾ ಇತ್ತು ಅಂತ ಹೇಳಿದ್ರೆ ಶರೀರ ಸಂಗತಿಗಳು ಬಹಳ ಹೀನಕರವಾದಂಥ, ಹೀನಾಯವಾದಂಥ, ಅಶುದ್ಧವಾದ ಕಾರ್ಯಗಳನ್ನ ನಡೆಸೋದಕ್ಕೆ ಪ್ರೇರೇಪಣೆಯನ್ನ ಮಾಡುವಂಥದ್ದಾಗಿದೆ. ಶರೀರ ನೋಡಬೇಕಾದ್ರೆ ಯಾವುದೇ ರೀತಿಯ ಸಂಬಂಧಗಳಿಗೆ ಬೆಲೆ ಇರೋದಿಲ್ಲ, ಯಾವ ಸಂಬಂಧಗಳ ಬೆಲೆ ಇರೋದಿಲ್ಲ. ಯಾವ ರೀತಿಯ ಶರೀರ ಕೇಳುತ್ತೋ ಆ ರೀತಿಯೆಲ್ಲ ಶರೀರ ಕಾರ್ಯಗಳನ್ನು ಮಾಡಿಕೊಂಡು ದೇಹವನ್ನ ಮನಸ್ಸನ್ನ ಮಲಿನ ಮಾಡಿಕೊಂಡು ಹಾಲೆಲೂಯ ತಮ್ಮ ದೇಹವನ್ನ ನಾಶ ಮಾಡ್ಕೊಳ್ಳೋದನ್ನು ನೋಡ್ತೇವೆ. ಅನೇಕರು ದುಶ್ಚಟಗಳಿಗೆ ದಾಸರಾಗಿ ಕುಡಿಕತನಕ್ಕೆ, ಮಧುಪಾನಕ್ಕೆ, ಹಾಲೆಲೂಯ ಮಾದಕ ದ್ರವ್ಯಗಳಿಗೆ ವಶವಾಗಿ ತಮ್ಮ ಲೈಫ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಬಹಳ ವೇಗವಾಗಿ ಈ ಪ್ರಪಂಚ ನಾಶನದ ಕಡೆಗೆ ಹೋಗ್ತಾ ಇದೆ. ಅನೇಕ ಯವನಸ್ಥರು ತಮ್ಮ ಜೀವಿತದ ಅವಧಿ ಏನಿದೆ ಇದು ಬಹಳ ಶಾರ್ಟ್. ಲೈಫ್ ಈಸ್ ಸೋ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ಬಿಟ್ಟು ತಮ್ಮ ಇಚ್ಛೆ ಪ್ರಕಾರವಾಗಿ ಯಾವ ರೀತಿ ಬೇಕಾರೋ ಆ ರೀತಿಯಾಗಿ ಬದುಕೋದನ್ನ ನೋಡ್ತಾ ಇದ್ದೇವೆ. ಕ್ಲಬ್ಬು ಈ ರೀತಿಯಾಗಿ ತಮ್ಮ ಜೀವಿತಗಳನ್ನ ನಾಶನ ಕಡೆಗೆ ಹೋಗೋದನ್ನ ನೋಡ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಬಿ ಅವೇರ್, ಎಚ್ಚರಿಕೆ ಉಳ್ಳವರಾಗಿರ್ರಿ. ನನಗೆ ಗೊತ್ತಿಲ್ಲ ನಿಮ್ಮ ಯವನಸ್ಥರನ್ನು ಕುರಿತು ನನಗೆ ಗೊತ್ತಿಲ್ಲ. ಪ್ರಿಯ ಯವನಸ್ಥರೇ, ನಿಮ್ಮ ದೇಹಗಳಲ್ಲಿ ದೇವರನ್ನ ಪ್ರಕಾಶಪಡಿಸ್ರಿ, ದೇವರ ಆತ್ಮನಿಗೆ ಒಳಗಾಗಿ ಜೀವಿಸ್ರಿ. ಹಾಲೆಲೂಯ. ನಿಮ್ಮ ದೇಹದಲ್ಲಿ ದೇವರ ಮಹಿಮೆಯನ್ನ ಪ್ರಕಟವಾಗುವ ಹಾಗೆ ಮಾಡ್ರಿ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಚಾಲೆಂಜ್ ಮಾಡಬೇಕು. ನಿಮ್ಮ ಜೀವಿತ ಏನಿದೆ ಇದು ಚಾಲೆಂಜ್ ಆಗಿರ್ಬೇಕು. ಸೈತಾನನಿಗೆ ಚಾಲೆಂಜ್ ಆಗೋ ರೀತಿಯಲ್ಲಿ ಬದುಕುವಂತರಿರಬೇಕು. ಸೈತಾನನಿಗೆ ಖುಷಿ ಪಡಿಸೋ ರೀತಿಯಲ್ಲಾಗಲಿ, ಸೈತಾನನ್ನು ಯಾವ ರೀತಿಯಾಗಿ ಕರ್ಕೊಂಡು ಹೋಗ್ತಾನೋ ಆ ರೀತಿಯಾಗಿ ಕರ್ಕೊಂಡು ಹೋಗಿ ಇನ್ನು ಆ ಸಂಗತಿಗಳಲ್ಲಿ ಸಂತೋಷ ಪಡುವಂಥ ಕಾರ್ಯಗಳಲ್ಲಿ ಮಗ್ನರಾಗಬೇಡ್ರಿ, ಹೋಗ್ಬೇಡ್ರಿ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಸೊ ಯವನಸ್ಥನೇ ನಿನ್ನನ್ನು ನೀನು ಪರಿಶುದ್ಧದಲ್ಲಿ ಕಾಪಾಡ್ಕೋ. ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಯಾಕೆ ಹೇಳ್ತಾ ಇದೆ? ಯೌವನ ಕಾಲ ಅಂಥದ್ದು ಬಹಳ ಮುಖ್ಯ. ಅದು 2 ಕಡೆ ಸಹ ತಿರುಗಿಸುವಂಥದ್ದಾಗಿದೆ. ಒಂದು ದೇವರ ಕಡೆ ತಿರುಗಿಸುತ್ತೆ, ಇಲ್ಲ ಅಂತ ಹೇಳಿದ್ರೆ ಸೈತಾನನ ಕಡೆಗೆ ತಿರುಗಿಸ್ಬಿಡುತ್ತೆ. ಹಾಗಾಗಿ ಹಗ್ಗ ಜಗ್ಗಾಟದ ರೀತಿಯಲ್ಲಿ ಜೀವಿತ ಇರುವಂಥದ್ದಾಗಿದೆ. ಅಂದ್ರೆ ಹಗ್ಗ ಜಗ್ಗಾಟ ಅಂತ ಹೇಳ್ಬೇಕಾದ್ರೆ ಆ ಕಡೆನೂ ಈ ಕಡೆನೂ 2 ಕಡೆನೂ ಸಹ ಎಳಿತಾ ಇರ್ತಾರೆ. ಒಂದು ಕಡೆ ದೇವರಾತ್ಮನ ಎಳಿತಾ ಇರಬೇಕಾದ್ರೆ ಇನ್ನೊಂದು ಕಡೆ ಸೈತಾನನ ಎಳಿತಾ ಇರ್ತಾನೆ. ಈ ಲೋಕ ಎಳಿತಾ ಇರುತ್ತೆ, ದೇಹ ಎಳಿತಾ ಇರುತ್ತೆ, ಶಾರೀರಿಕ ಇಚ್ಛೆಗಳು ಎಳಿತಾ ಇರುತ್ತೆ. ನೀನು ಯಾವ ಕಡೆ ವಾಲ್ತೀಯ ಅದು ನಿಮ್ಮ ಜೀವಿತವನ್ನ ಡಿಸೈಡ್ ಮಾಡುವಂಥದ್ದಾಗಿದೆ, ನಿಮ್ಮ ಜೀವಿತದ ಭವಿಷ್ಯವನ್ನ ರೂಪಿಸುವಂಥದ್ದಾಗಿದೆ. ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಯೌವನ ಕಾಲವನ್ನು ಅಸಡ್ಡೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಿನ್ನ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನ ಸ್ಮರಿಸುವಂಥ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ನಿನ್ನ ಯೌವನ ಕಾಲದಲ್ಲೇ ಬಂದ್ಬಿಡು. ಅವಾಗ ಈ ಪಾಪ ತುಂಬಿದಂಥ ಲೋಕದಲ್ಲಿ ನೀನು ಇರೋದಕ್ಕೆ ಹೋಗೋದಿಲ್ಲ. ನೀನು ಸೆಪರೇಟ್ ಆಗಿ ನೀನೇನಾಗ್ತೀಯಾ? ಲೋಕದಿಂದ ದೂರವಾಗಿ ದೇವರಿಗೋಸ್ಕರ ಜೀವಿಸುವಂತವನಾಗ್ತೀಯ. ಹಾಗಾಗಿ ನಿನ್ನ ಯವನಸ್ಥನಾಗಿರೋದಾದ್ರೆ ಇದು ದೇವರು ನಿಮಗೆ ಕೊಡ್ತಾ ಇರುವಂತ ಆಲೋಚನೆ ಆಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ದೇಹಗಳಲ್ಲಿ ದೇವರನ್ನ ಪ್ರಕಾಶಪಡಿಸ್ರಿ. ನಿಮ್ಮ ಶಾರೀರಿಕ ಇಚ್ಛೆಗಳಿಗೆ, ಅಭಿಲಾಷೆಗಳಿಗೆ ದೂರವಾಗಿರ್ರಿ. ದೇವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾ? ನಿಮ್ಮನ್ನು ಇಟ್ಟಿ ಕಾರ್ಯ ಮಾಡಬೇಕಾ? ನೀವು ಆರಾಧನೆಯಲ್ಲಿ ವೀರರಾಗಿ ಬೆಳಗ್ಬೇಕಾ? ನಿಮ್ಮ ಆರಾಧನೆಯಲ್ಲಿ ನೀವು ಆರಾಧನೆ ಮಾಡಬೇಕಾದ್ರೆ ದೆವ್ವಗಳು ಕಿರ್ಚುತ್ತಾ ಓಡಬೇಕಾ? ಅದ್ಭುತಗಳು ಜರುಗಬೇಕಾ? ಪರಿಶುದ್ಧತೆ ಪ್ರಾರ್ಥನೆಯಲ್ಲಿ ಬೆಳಗ್ಬೇಕಾ? ಪ್ರಾರ್ಥನಾ ವೀರನಾಗಿ ಬೆಳಗ್ಬೇಕಾ? ಪ್ರಾರ್ಥನಾ ವೀರನಾಗಿ ಇರಬೇಕಂತ ಆಸೆ ಇದೆಯಾ ನಿನಗೆ? ಯಾವ ವಯಸ್ಸಲ್ಲಾಗಿರ್ಬೋದು, ನೀವು ಯವನಸ್ಥರು ಮಾತ್ರ, ಯಾವ ವಯಸ್ಸಲ್ಲಾಗಿರ್ಬೋದು, ಈವನ್ ನೀವು ಪತಿ ಪತ್ನಿ ಆಗಿರ್ಬೋದು. ಆದರೆ ನಿಮ್ಮ ಶಾರೀರಿಕ ಸಂಗತಿಗಳಲ್ಲಿ, ನಿಮ್ಮ ಹಾಲೆಲೂಯ ದೈಹಿಕ ಸಂಗತಿಗಳಲ್ಲಿ ನೀವು ಬಹಳ ಸ್ಟ್ರಿಕ್ಟ್ ಆಗಿರೋದಾದ್ರೆ ಹಾಲೆಲೂಯ ದೇವ್ರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ದೇವ್ರು ನಿಮ್ಮನ್ನು ನಡೆಸುವಂಥವನಾಗಿದ್ದ. ನೀವು ಚಾಲೆಂಜಿಂಗ್ ಲೈಫ್ನ ಮಾಡುವಂಥವ್ರಾಗಿದ್ದೀರಾ. ಈ ಲೋಕ ನೋಡಬೇಕಾದ್ರೆ ಮಲಿನತ್ವ ಬಹಳ ಸುಲಭ. 2 minutes, ಓನ್ಲಿ 1 minute or 2 minutes ಪಾಪದಲ್ಲಿ ಬೀಳೋದಕ್ಕೆ ಬಹಳ ಈಸಿ. ಪಾಪದಲ್ಲಿ ಬೀಳೋದಕ್ಕೆ ಬಹಳ ಈಸಿ. 1 ನಿಮಿಷಕ್ಕೆ ಪಾಪದಲ್ಲಿ ಬಿದ್ದೋಗ್ಬೋದು. ಆದರೆ ಅದನ್ನೆಲ್ಲ ದೇವರು ಮೆಚ್ಚುವಂಥದ್ದು.
ಅದಕ್ಕೋಸ್ಕರ ಅಲ್ಲ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು. ಯಾವ ರೀತಿಯಾಗಿ ಬದುಕಬೇಕು ಅಂತ ಇದೆ. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಸೊ ಪರಿಶುದ್ಧತೆ ಅನ್ನೋದು ದೇವರು ಇರುವಂತ ಒಂದು ಏನೋ ಅತ್ಯದ್ಭುತವಾದಂತ ಕಮಾಂಡ್ ಆಗಿರುವಂತದ್ದಾಗಿದೆ. ಅಂದ್ರೆ ಆಜ್ಞೆ ಆಗಿರುವಂತದ್ರಿಂದ ಇರಲೇಬೇಕು. ಇಟ್ ಮಸ್ಟ್. ಅದಿದ್ರೆ ಮಾತ್ರನೇ ದೇವರು ಮೆಚ್ಚುತ್ತೆ. ಫಸ್ಟ್ ಥಿಂಗ್, ನೀವು ಪರಿಶುದ್ಧವಾಗಿರ್ಬೇಕು. ನೀವು ಆರಾಧನೆ ಮಾಡುವಂತರಾಗಿದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ಇಳಿಬೇಕು ಅಂತಿತ್ತು ಅಂತ ಹೇಳಿದ್ರೆ, ದೇವರಲ್ಲಿ ಕಾರ್ಯ ಮಾಡಬೇಕು ಅಂತಿತ್ತು ಅಂತ ಹೇಳಿದ್ರೆ, ನೀವು ಮೊದಲು ಪರಿಶುದ್ಧರಾಗಿರ್ಬೇಕು. ಪರಿಶುದ್ಧವಾಗಿ ನೀವು ಆರಾಧನೆ ನಡೆಸೋದಾದ್ರೆ ಅಲ್ಲಿ ದೇವರ ಪ್ರಸನ್ನತೆ ಇಳಿಯುವಂಥದ್ದಾಗಿದೆ. ಹಲ್ಲೆಲೂಯಾ. ಅನೇಕ ಸ್ಥಳಗಳಲ್ಲಿ ಈಗ ನೋಡ್ಬೇಕಾದ್ರೆ ದೊಂಬರಾಟದ ರೀತಿ ನಡೆಯುವಂಥದ್ದಾಗಿದೆ. ಅನೇಕ ಸಭೆಗಳಲ್ಲಿ ಅನೇಕ ಏನಾಗಿದೆ, ಎಲ್ಲ ಸ್ಮೋಕ್ ಎಫೆಕ್ಟು, ಲೈಟ್ ಎಫೆಕ್ಟು. ಹಲ್ಲೆಲೂಯಾ. ಸ್ಮೋಕು, ಲೈಟು, ಡ್ರಮ್ಸು, ಇದನ್ನ ನೋಡಿ ದೇವರಾತ್ಮನು ಬರೋದಿಲ್ಲ. ನಿಮ್ಮ ಹೃದಯದ ಅಂತರಾಳದಿಂದ ಕೂಗುವಂಥದ್ದು, ನಿಮ್ಮ ಹೃದಯದಿಂದ ಅಲ್ಲಿ ಬರುವಂತ ಆರಾಧನೆಯನ್ನ, ಹಾಲೆಲೂಯಾ, ಪೂರ್ಣ ಹೃದಯ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣದಿಂದ ಮಾಡುವಂತ ಆರಾಧನೆಯನ್ನ ದೇವರು ಮೆಚ್ಚುವಂತವರಾಗಿದ್ದಾರೆ. ಅಲ್ಲಿ ದೇವರ ಪ್ರಸನ್ನತೆ ಇಳಿದು ಬರುವಂತದ್ದಾಗಿದೆ. ಹಾಲೆಲೂಯಾ. ಯಾವುದೇ ರೀತಿಯಾದ ಡ್ರಮ್ ಅನ್ನ ಬಾರಿಸುವಾಗ ನಿಮ್ಮ ಆತ್ಮ ಕುಣಿಯೋದಲ್ಲ, ನಿಮ್ಮ ಆತ್ಮ ಉಕ್ಕದಲ್ಲ. ಹಾಲೆಲೂಯಾ. ಅವ್ರು ಹೇಳ್ಬೇಕಾದ್ರೆ ಅದು ಪರಿಶುದ್ಧಾತ್ಮ ಚಲಿಸ್ತಾ ಇದ್ರೆ ಪರಿಶುದ್ಧಾತ್ಮ ಹೊಂದ್ಕೊಡ್ರಿ ಅಂತ ಹೇಳ್ಬೇಕಾರಲ್ಲ. ನಿನ್ನ ಒಳಗಡೆ ಯಾವ ರೀತಿಯಾಗಿ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಹಾಲೆಲೂಯಾ ನೀರನ್ನು ಇಟ್ಟು ಯಾವಾಗ ಬೆಂಕಿಯನ್ನು ಇಡುವಾಗ ಅದು ಯಾವ ರೀತಿಯಾಗಿ ಪಾತ್ರೆ ಕುದಿಯಕ್ಕೆ ಶುರುವಾಗುತ್ತೆ, ಪಾತ್ರೆ ನೀರು ಕುದಿಯಕ್ಕೆ ಶುರುವಾಗುತ್ತೋ ಅದೇ ಪ್ರಕಾರವಾಗಿ ಯಾರು ಹೇಳಿಲ್ಲ ಅಂತ ಹೇಳಿದ್ರೆ ದೇವರಾತ್ಮನು ಬರುವಾಗ ನಿಮ್ಮ ಒಳಗಡೆ ಆ ಕುದಿತ ಶುರುವಾಗುವಂತದ್ದಾಗಿದೆ. ಹಾಲೆಲೂಯಾ. ಆ ಸಂತೋಷ ಉಕ್ಕುವಂತದ್ದಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯಾ. ಈ ಮೈಕ್ ಇರ್ಬೋದು, ಡ್ರಮ್ ಸೆಟ್ ಇರ್ಬೋದು, ವಾದ್ಯಗಳಿರ್ಬೋದು, ಅದೆಲ್ಲ ಸೆಕೆಂಡ್ರಿ. ಮೊದಲನೇದಾಗಿ ದೇವರಾತ್ಮನು ಬಂದಿರೋದಾದ್ರೆ ಮಾತ್ರ ಅಲ್ಲಿ ಈ ಕಾರ್ಯ ಜರುಗುವಂತದ್ದಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅಡಿಷನಲ್ ಆಗಿ ಶೋ ಆಫ್ ಕೆಲವು ಲೈಟ್ಸ್ಗಳು, ಸ್ಮೋಕ್ ಎಫೆಕ್ಟ್ಗಳು. ಹಾಲೆಲೂಯಾ. ಇದು ಆರಾಧನೆ ಅಲ್ಲ. ನೀವು ಬೇಕು ಅಂತ ಹೇಳಿದ್ರೆ ನೀವು ಯಾವ್ದಾರು ಸ್ಕಿಟ್ಗಳಿಗೆ ಯಾವ್ದಾದ್ರು ಮಾಡ್ಕೊಳ್ರಿ, ನಥಿಂಗ್ ರಾಂಗ್. ಬಟ್ ಅದಿತ್ತು ಅಂತ ಹೇಳಿದ್ರೆ ಆರಾಧನೆ, ಅದಿದ್ರೆ ಮಾತ್ರ ಆರಾಧನೆ ಅನ್ನೋದು ತಪ್ಪು. ದೇವರು ನಿಮ್ಮ ಆರಾಧನೆ ಮೆಚ್ಚೋದಾದ್ರೆ ಅದು ನಿಜವಾದ ಆರಾಧನೆ, ಅದು ನಿಜವಾದ ಆರಾಧನೆ. ದಟ್ ಈಸ್ ಕಾಲ್ಡ್ ಟ್ರೂ ವರ್ಷಿಪ್. ಹಾಲೆಲೂಯಾ. ನಿಮ್ಮ ಧ್ವನಿ ಆಗ್ಲಿ, ನೀವೆಷ್ಟು ಜೋರಾಗಿ ಹಾಡ್ತೀರ ಅನ್ನೋದಾಗ್ಲಿ, ನಿಮ್ಗೆ ಎಷ್ಟು ಸುಂದರವಾದ ಸ್ವರ ಇದೆ ಅಂತ ಆಗ್ಲಿ, ಇದನ್ನ ದೇವರು ನೋಡೋದಿಲ್ಲ. ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣದಿಂದ ನನ್ನನ್ನ ಆರಾಧನೆ ಮಾಡ್ತಾ ಇದ್ದಾರ, ಇದನ್ನ ದೇವರು ನೋಡ್ತಾರೆ, ಇದನ್ನ ದೇವರು ಬಯಸ್ತಾರೆ. ದೇವರು ಇಲ್ಲಿ ಇಳಿದು ಬರ್ತಾರೆ. ಯಾವುದೇ ರೀತಿಯಾದ ನೋಡ್ಬೇಕಾದ್ರೆ, ಕೆಲವು ಸಭೆಗಳು ನೋಡ್ಬೇಕಾದ್ರೆ, ಕೆಲವು ಮೀಟಿಂಗ್ಸ್ಗಳು ನೋಡ್ಬೇಕಾದ್ರೆ ಯಾವ ವಾದ್ಯ ಬಾರಿಸೋ ಜೋರಾಗಿ ಶುರು ಆದ ತಕ್ಷಣನೇ ಅಭಿಷೇಕ ಜಾಸ್ತಿ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾರೆ. ರಾಂಗ್. ಅಭಿಷೇಕ ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಇರಬಾರ್ದು, ಡ್ರಮ್ಸ್ ಗಳಲ್ಲಿ ಇರಬಾರ್ದು. ಹಾಲೆಲೂಯಾ. ನಿಮ್ಮ ಒಳಗಡೆ ಇರಬೇಕು. ದೇವರಾತ್ಮನೊಂದಿಗೆ ನೀವು ಕನೆಕ್ಷನ್ ಇರುವಾಗ, ಏನೋ ಅನ್ಯೂನ್ಯತೆ ಇರಬೇಕಾದ್ರೆ ಆಟೋಮೆಟಿಕ್ ಆಗದು ಆ ಉಕ್ಕುವಿಕೆ ನಿಮ್ಮಲ್ಲಿ ಅನುಭವ ಆಗುವಂತದ್ದಾಗಿದೆ, ಸ್ಪರ್ಶ ಅನುಭವ ಆಗುವಂತದ್ದಾಗಿದೆ. ಹಾಲೆಲೂಯಾ. ಯಾರೋ ಹೇಳಿದ್ರು ಅಂತ ಹೇಳಲ್ಲ, ನಿಮಗೆ ಅನುಭವ ಆಗುವಂತದ್ದಾಗಿದೆ. ಸೊ ಹಾಗಾಗಿ ನೀವು ಆರಾಧನೆ ವೀರರಾಗ್ಬೇಕ, ಆರಾಧನೆಯಲ್ಲಿ ಬೆಳಗ್ಬೇಕ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತಗಳಲ್ಲಿ, ನೀವು ಕೆಲಸ ಮಾಡೋ ಸ್ಥಳಗಳಲ್ಲಿ ದೇವರ ಕಾರ್ಯ ಜರುಗಬೇಕ. ಪರಿಶುದ್ಧವಾಗಿರ್ರಿ. ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ. ಯಾಕೆ ಸಮಸ್ಯೆಗಳು ಅಂತ ಹೇಳಿದ್ರೆ ಇದೇ ಸಮಸ್ಯೆ. ಪರಿಶುದ್ಧತೆ ಇಲ್ಲ. ಮನೇಲಿ ಯಾರು ತಲೆ ಆಗಿರ್ತಾರೋ, ಯಾರು ಯಜಮಾನನಾಗಿರ್ತಾನೋ ಆತನು ಹೇಳ್ಕೊಡ್ಬೇಕು ಯಾವ ರೀತಿಯಾಗಿ ನಾನು ಪರಿಶುದ್ಧನಾಗಿ ಜೀವಿಸ್ಬೇಕು ಅಂತೇಳಿ ಆತನು ರೋಲ್ ಮಾಡಲ್ ಆಗಿರ್ಬೇಕು. ಆತನು ನಡೆದು ತೋರಿಸ್ಬೇಕು. ಅವಾಗ ಮಕ್ಕಳುಗಳು ಬರ್ತಾರೆ, ಪತ್ನಿ ಸಹ ಬರ್ತಾರೆ. ಇವರೇ ಇಲ್ಲ ಅಂತ ಹೇಳಿದ್ರೆ ಅವರಿಂದ ಬರ್ತಾರೆ. ನೀವು ಮೊದಲು ಮುಂಚೂಣಿಯಲ್ಲಿ ಬನ್ರಿ. ಕೆಲವು ಕುಟುಂಬಗಳಲ್ಲಿ ಒಬ್ರು ಇರ್ತಾರೆ, ಒಬ್ರು ಮುಂದಿರ್ತಾರೆ. ಡೋಂಟ್ ಗಿವ್ ಅಪ್. ನೀವು ಆರಾಧನೆ ಮಾಡುವಾಗ ಅವ್ರು ನಗಾಡ್ಬೋದು, ನಿಮ್ಮನ್ನ ಅಪಹಾಸ್ಯ ಮಾಡ್ಬೋದು. ಹಾಲೆಲೂಯಾ. ಆದ್ರೆ ಒಂದು ದಿವಸ ಬರುವಂತದ್ದಾಗಿದೆ, ದೇವರಾತ್ಮನವರು ಸ್ಪರ್ಶಿಸುವಾಗ, ದೇವರ ಪ್ರಸನ್ನತೆಯಲ್ಲಿ ನೀವು ಇರುವಂತ ಸ್ಥಳ ತುಂಬಿಕೊಳ್ಳುವಾಗ ಆಟೋಮೆಟಿಕ್ ಆಗಿ ಅಲ್ಲಿ ಬದಲಾವಣೆ ಬಂದೇ ಬರುತ್ತೆ. ಹಾಲೆಲೂಯಾ. ಇಟ್ ಡಸಂಟ್ ಮ್ಯಾಟರ್ ಇಂತಹ ಸ್ಥಳಕ್ಕೆ ಬಂದು ಆರಾಧನೆ ಮಾಡಬೇಕು, ಇಲ್ಲೇ ಆರಾಧನೆ ಮಾಡಬೇಕು ಅನ್ನೋದು ಇಲ್ಲ. ಎಲ್ಲಿ ಇಬ್ಬರಾಗ್ಲಿ ಮೂರಾಗ್ಲಿ ಏಕ ಮನಸ್ಸಿಂದ ಕೂಡ್ ಬರ್ತಾರೋ ಅಲ್ಲಿ ದೇವರು ಇಳಿದು ಬರ್ತೀನಿ ಅಂತ ದೇವರು ವಾಗ್ದಾನ ಮಾಡಿರೋದು. 2-3 ಜನ, ದಟ್ ಈಸ್ ದ ಕ್ವಾಲಿಟಿ, ದಟ್ ಈಸ್ ವಾಟ್ ಗಾಡ್ ನೀಡ್ಸ್. ಅದು ದೇವರು ಬಯಸ್ತಾರೆ. 2-3 ಏಕ ಮನಸ್ಸು, ದಟ್ಸ್ ಇಟ್. ಅಷ್ಟೇ ಬೇಕಾಗಿರುವಂಥದ್ದು. 2-3 ಜನ ಏಕ ಮನಸ್ಸು ಎಲ್ಲಿ ಬರ್ತಾರೋ ಅಲ್ಲಿ ದೇವ್ರು ಇಳಿದು ಬರ್ತೀನಿ, ನಾನು ಅವ್ರ ಮಧ್ಯೆ ಬರ್ತೀನಿ ಅಂತ ದೇವರು ಹೇಳಿರುವಂಥದ್ದು. ಈ ರೀತಿಯಾದಂಥ ಪರಿಶುದ್ಧತೆಯಿಂದ ಜೀವನ ಮಾಡ್ತಾ ಇದ್ದೀರಾ? ಇಲ್ಲ ಯಾವ ರೀತಿಯಾಗಿ ಜೀವಿತವನ್ನ ಮಾಡ್ತಾ ಇದ್ದೀರಾ ಪ್ರಿಯ ಸೋದರ ಸೋದರಿಯರೇ? ಅನೇಕ ಕುಟುಂಬಗಳಲ್ಲಿ
ಪ್ರಾರ್ಥನೆ ಇಲ್ಲ, ಪರಿಶುದ್ಧತೆ ಇಲ್ಲ. ಲೈಂಗಿಕ ಪರಿಶುದ್ಧತೆ ಬಹಳ ಬಹಳ ಮುಖ್ಯ. ಹಾಲೆಲೂಯ. ಕೇವಲ ಶಾರೀರಿಕ ಅಲ್ಲ, ಮಾನಸಿಕವಾಗೂ ಸಹ ಒಳಗಡೆ ಏನಿದೆ ನಿಮ್ಮ ಆತ್ಮಶುದ್ಧಿ ಬಹಳ ಮುಖ್ಯ, ನಮ್ಮನ್ನು ದೃಷ್ಟಿಸುವಂಥದ್ದಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ. ಹಾಗಾಗಿ ನೀವು ಈ ಕ್ಷಣದಲ್ಲೂ ಪ್ರಾರ್ಥನೆ ಮಾಡೋದಾದರೆ ಈ ಕ್ಷಣದಲ್ಲೇ ದೇವರು ಖಂಡಿತವಾಗಿ ನಿಮ್ಮ ಜೀವಿತಗಳಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ. ಹಾಲೆಲೂಯ. ಕ್ರಿಯೆ ಮಾಡೋದಕ್ಕೆ ಸಾಧ್ಯ ಪ್ರಿಯ ಸಹೋದರ ಸಹೋದರಿ. ಯಾಕಂತ ಹೇಳಿದ್ರೆ ಒಂದು ಕ್ಷಣದಲ್ಲಿ ಹಿಂಗನ್ನೋ ಅಷ್ಟೇ, ಚಿಟಿಕೆ ಹೊಡೆಯೋ ಅಷ್ಟೇ ದೇವರು ಅದ್ಭುತ ಮಾಡಿಬಿಡ್ತಾರೆ. ಹಾಲೆಲೂಯ. ಗಾಡ್ ಬ್ಲೆಸ್ ಯು.